ಪ್ರತಿಯೊಬ್ಬ ಟಾಪರ್ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಈ 5 ಥಿಂಗ್ಸ್ ಗಳನ್ನ ಮಾಡ್ತಾನೆ. ನೀವು ಟಾಪರ್ ಆಗ್ಬೇಕಾ? ನನಗ್ ಗೊತ್ತು ನೀವು ಟಾಪರ್ ಅಂತ, ಬಟ್ ನಿಮಗ್ ಗೊತ್ತಾ ನೀವು ಟಾಪರ್ ಅಂತ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಲೆಟ್ಸ್ ಬಿಕಮ್ ಅ ಟಾಪರ್. ಹೆಲೋ ಮಕ್ಕಳೇ, ಎಕ್ಸಾಮ್ಗೆ ಇನ್ನೇನು ಕಡಿಮೆ ಟೈಮ್ ಉಳಿದಿದೆ. ಇನ್ನೂ ಸಹ ಟೈಮ್ ಬರ್ಲಿ ಅಂತ ಕಾಯ್ತಾ ಕೂತ್ರೆ ಆಗಲ್ಲ. ದಿಸ್ ಈಸ್ ಯುವರ್ ಟೈಮ್. ಕಮೆಂಟ್ ಮಾಡಿ ಮೈ ಟೈಮ್ ಅಂತ. ಮತ್ತೆ ಆ ಟೈಮ್ ಅನ್ನ ನೀವು ಬೆಸ್ಟ್ ಆಗಿ ಯುಟಿಲೈಸ್ ಮಾಡಿ. ಟಾಪರ್ ಆಗೋದು ಯಾವುದೋ ಒಂದು ಶಾರ್ಟ್ ಕಟ್ ಇಂದ ಅಲ್ಲ, ಅದಕ್ಕೂ ಸಹ ಒಂದು ಮೆಥಡ್ ಅನ್ನೋದಿರತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ತೇನೆ ಯಾವುದು ಆ ಮೆಥಡ್ ಅಂತ. ಲಾಸ್ಟ್ ಒಂದು ಪಾಯಿಂಟ್ ಇರುವಂತದ್ದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಹೀಗಾಗಿ ಕೊನೆ ತನಕ ವಿಡಿಯೋವನ್ನ ನೋಡಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದು, ರಿವ್ಯೂ ಕೀ ಕಾನ್ಸೆಪ್ಟ್ಸ್. ಟಾಪರ್ಸ್ಗಳು ಎಕ್ಸಾಮ್ನ ಹಿಂದಿನ ದಿನ ಅಥವಾ 2 ದಿನ ಎಲ್ಲವನ್ನೂ ಸಹ ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಕೂತ್ಕೊಳ್ಳಲ್ಲ. ಅವರು ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಓದ್ತಾರೆ. ಅದಕ್ಕೋಸ್ಕರ ಅವರು ನೋಟ್ಸ್ ಗಳನ್ನ ಮಾಡ್ಕೊಂಡಿರ್ತಾರೆ. ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಓದೋ ಅವಶ್ಯಕತೆ ಇಲ್ಲ. ಕೀ ಕಾನ್ಸೆಪ್ಟ್ಸ್ ಗಳನ್ನ ನೀವು ಓದಿ, ರಿವ್ಯೂ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕೀವರ್ಡ್ ರಿವ್ಯೂ ಅನ್ನೋದು. ರೀಡ್ ಅಲ್ಲ. ನಾನು ಪದೇ ಹೇಳ್ತಾ ಇರ್ತೇನೆ, ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಪದೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ತಾ ಕೂತ್ಕೊಳ್ಬೇಡಿ. ಯಾವುದು ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿರಬಹುದು, ಹಿಂದಿನ ವರ್ಷದ PYQs ಗಳಿರಬಹುದು, ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿರಬಹುದು. ಇವುಗಳು ಕೀ ಆಗಿರುವಂತಹ ಕಾನ್ಸೆಪ್ಟ್ಸ್ ಗಳನ್ನ ತಿಳಿಸ್ಕೊಡುತ್ತೆ. ಅವುಗಳನ್ನ ನೀವು ರಿವಿಷನ್ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಾಪರ್ಸ್ ಗಳು ಸಹ ಮಾಡೋದು ಇದನ್ನೇ. ಅದೇ ಎವರೇಜ್ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ಬರೀ ನಮ್ಮ ಸಿಲೆಬಸ್ ಕಂಪ್ಲೀಷನ್ ಅಲ್ಲಿ ಎಲ್ಲಾ ಗಮನವನ್ನು ಹರಿಸ್ಬಿಡ್ತಾರೆ. ನಿಮ್ಮ ಮೇನ್ ಮೋಟೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಿರ್ಬೇಕು, ನಾನು ಏನು ಓದಿದ್ದೇನೋ ಅದನ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ಅದಕ್ಕೋಸ್ಕರ ರಿವ್ಯೂ ಮಾಡಿ. ಸಾಲ್ವ್ ಮಾಕ್ ಟೆಸ್ಟ್ ಅಂಡ್ PYQs. ಎಕ್ಸಾಮ್ಗೆ ಟೈಮ್ ಇದೆ ಅಂದಾಗ ನೀವು ಬರೀ ಬಾಯ್ ಹಾರ್ಟ್ ಹಾಕ್ತಾ ಕೂತ್ಕೊಳ್ಳೋದಲ್ಲ, ಮೆಮೊರೈಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ನೀವು ನಿಮ್ಮನ್ನ ಟೆಸ್ಟ್ಗೆ ಒಡ್ಡಿ. ಯಾಕಂದ್ರೆ ಯಾವಾಗ ನೀವು ಸೆಲ್ಫ್ ಟೆಸ್ಟ್ ಅನ್ನ ತೆಗೆದುಕೊಳ್ತೀರೋ ಆವಾಗ ನಿಮಗೆ ಅರ್ಥ ಆಗತ್ತೆ ಎಲ್ಲಿ ನಾನು ಹಿಂದುಳಿದಿದ್ದೇನೆ, ಎಲ್ಲಿ ನಾನು ಎಕ್ಸ್ಟ್ರಾ ಎಫರ್ಟ್ಸ್ ಗಳನ್ನ ಹಾಕಬೇಕು, ಇಂಪ್ರೂವ್ಮೆಂಟ್ ಏರಿಯಾಸ್ ಏನು, ನನ್ನ ಸ್ಟ್ರೆಂತ್ ಯಾವುದು ಅಂತ. ಎಲ್ಲಿ ತನಕ ನಮ್ಮ ಸ್ಟ್ರೆಂತು ನಮ್ಮ ವೀಕ್ನೆಸ್ ನಮಗೆ ಗೊತ್ತಾಗಲ್ವೋ ಅಲ್ಲಿ ತನಕ ನಾವು ಆ ನೆಕ್ಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಹೀಗಾಗಿ ಮಾಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿ. ಏನ್ ಸರ್ ಮಾಕ್ ಟೆಸ್ಟ್ಗಳು ಅಂದ್ರೆ, ಮಾಡೆಲ್ ಪೇಪರ್ಸ್ಗಳಿವೆ 4, ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗಿ. ನೀವೇನಾದ್ರೂ ಕ್ರ್ಯಾಶ್ ಕೋರ್ಸ್ ಸ್ಟೂಡೆಂಟ್ ಆಗಿದ್ರೆ 3 ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳು ಬರುತ್ತೆ, ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ನೀವು ನಿಮ್ಮನ್ನ ಟೆಸ್ಟ್ ಮಾಡ್ಕೊಳ್ಳಿ. PYQs, ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವ್ದಾದ್ರೂ ಇದೆ ಅಂದ್ರೆ ಅದು PYQs, ಹಿಂದಿನ ವರ್ಷದ ಪ್ರಶ್ನೆಗಳು. ಯಾಕೆ ಇಂಪಾರ್ಟೆಂಟು? ಅವುಗಳಿಂದ ನಿಮ್ಗೆ ಗೊತ್ತಾಗತ್ತೆ ಆ ಚಾಪ್ಟರ್ ನಲ್ಲಿ ಯಾವುದು ಇಂಪಾರ್ಟೆಂಟು, ಆ ಚಾಪ್ಟರ್ ನಲ್ಲಿ ಯಾವ ರೀತಿಯ ಪ್ಯಾಟರ್ನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ನಾನು ಯಾವುದರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕು. ಟಾಪರ್ಸ್ ಗಳು ಸಹ ಮಾಡೋದು ಇದನ್ನೇ. ಇದು ಯಾವುದು ಶಾರ್ಟ್ ಕಟ್ ಅಲ್ಲ, ಇವೆಲ್ಲವೂ ಆಗಿರುವಂತಹದ್ದು ಸ್ಮಾರ್ಟ್ ಕಟ್. ಟಾಪರ್ಸ್ ಗಳು ಮಾಡೋದು ಸಹ ಇದನ್ನೇ, ಸ್ಮಾರ್ಟ್ ಆಗಿ ಓದೋದು. ಹಾರ್ಡ್ ವರ್ಕ್ ಮಾಡಬೇಕು, ಬಟ್ ಸ್ಮಾರ್ಟ್ ವೇದಲ್ಲಿ ಮಾಡಬೇಕು. ಅದೇ ಟಾಪರ್ಸ್ ಗಳ ಗುಣಲಕ್ಷಣ ಆಗಿದೆ. ಸ್ಟೇ ಪಾಸಿಟಿವ್ ಅಂಡ್ ಕಾನ್ಫಿಡೆಂಟ್. ಫಸ್ಟ್ ಪ್ರಿಪರೇಟರಿ, ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಮಾರ್ಕ್ಸ್ ಬಂದಿಲ್ಲ, ಅದು ಇನ್ನೂ ಬರುತ್ತೋ ಏನೋ ಆಗತ್ತೋ, ಅವೆಲ್ಲ ಬಿಟ್ಟು ಹಾಕಿ. ಇಂದು ನಾನು ಈ ಮೂಮೆಂಟ್ ಅಲ್ಲಿ ನಿಮ್ಮ ಮುಂದೆ ಲೈವ್ ಅನ್ನ ಮಾಡ್ತಾ ಇದ್ದೇನೆ ಅಥವಾ ಈ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋ ಹೇಗೆ ಬರುತ್ತೋ, ಮಕ್ಕಳು ನೋಡ್ತಾರೋ ಇಲ್ವೋ, ಆ ರೀತಿ ಯೋಚನೆ ಮಾಡಿದ್ರೆ ಏನೂ ಇಲ್ಲ. ನಾನು ಯೋಚಿಸ್ತೇನೆ, ಯಾವಾಗ ಮಗು ಈ ನನ್ನ ವಿಡಿಯೋವನ್ನ ನೋಡುತ್ತೋ ಅದು ಇನ್ಸ್ಪೈರ್ ಆಗತ್ತೆ, ಟಾಪರ್ ಆಗ್ಬೇಕಂತ ಅದ್ರ ಮನಸ್ಸಿನಲ್ಲೂ ಬರುತ್ತೆ. ಆ ರೀತಿ ನಾನು ಒಂದು ಪಾಸಿಟಿವ್ ಮೈಂಡ್ ಸೆಟ್ ನೊಂದಿಗೆ ಹೋಗ್ತಾ ಇದ್ದೇನೆ. ನೀವು ಸಹ ಅದೇ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ. ಯಾಕೆ ಯೋಚಿಸ್ತೀರಾ ಏನ್ ತಪ್ಪಾಗಬಹುದು ಅಂತ?
ಯೋಚಿಸೋದೇ ಆದ್ರೆ, ಓವರ್ ಥಿಂಕ್ ಮಾಡೋದೇ ಆದ್ರೆ ಏನು ಒಳ್ಳೇದಾಗಬಹುದು ಅಂತ ಯೋಚನೆ ಮಾಡಿ. 1000 ತಪ್ಪಾಗೋಕ್ಕಿಂತ 106 ಒಳ್ಳೆ ಕಾರ್ಯಗಳು ಆಗಬಹುದು ಅಂತ ಯೋಚಿಸಿ. ಯಾಕೆ ಕೆಟ್ಟದ್ದನ್ನೇ ಯೋಚಿಸ್ತೀರಾ? ಕಾನ್ಫಿಡೆಂಟ್. ಜೀವನ ಅನ್ನೋದೇ ಕಾನ್ಫಿಡೆನ್ಸ್ನ ಆಟ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಲೈವ್ ಮಾಡ್ತಾ ಇದ್ದೇನೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ, ಶಾರ್ಟ್ಸ್ ಮಾಡ್ತಾ ಇದ್ದೇನೆ ಅಂದ್ರೆ ಎಲ್ಲಿಂದ ಬರುತ್ತೆ ಕಾನ್ಫಿಡೆನ್ಸು? ಪದೇ ಪದೇ ಮಾಡೋದ್ರಿಂದ. ನೀವು ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ವೋ, ದಿನಕ್ಕೆ 20 ಪ್ರಾಬ್ಲಮ್ಸ್ಗಳನ್ನ ಮಾಡಿ, ಕಾನ್ಫಿಡೆನ್ಸ್ ಆಟೋಮೆಟಿಕಲಿ ಬರುತ್ತೆ. ಸೋಷಿಯಲ್ ಸೈನ್ಸ್ ಅಲ್ಲಿ ಬರ್ತಾ ಇಲ್ವೋ, ಕೀವರ್ಡ್ಸ್ಗಳನ್ನ ತೆಗೀರಿ, ನಿಮಗೆ ಬರುತ್ತೆ ಕಾನ್ಫಿಡೆನ್ಸ್ ಆಟೋಮೆಟಿಕಲಿ. ಈ ಕಾನ್ಫಿಡೆನ್ಸ್ ಅನ್ನೋದು ಪ್ರಾಕ್ಟೀಸ್ ನಿಂದ ಬರುವಂತಹದ್ದು. ಎಷ್ಟೋ ಪ್ರಾಕ್ಟೀಸು ಹೆಚ್ಚಿಗೆ ಮಾಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಸಹ ಏರ್ತಾ ಹೋಗತ್ತೆ. ಜೀವನ ಅನ್ನೋದು ಕಾನ್ಫಿಡೆನ್ಸ್ನ ಆಟ. ನೀವು ಪಾಸಿಟಿವ್ ಆಗಿರ್ಬೇಕು, ಎಲ್ಲ ಸಹ ಒಳ್ಳೇದೇ ಆಗತ್ತೆ ಅನ್ನೋ ಮೈಂಡ್ ಸೆಟ್ ನಿಂದ ಹೋಗೋಣ. ಎಕ್ಸಾಮ್ ನಲ್ಲಿ ನಾವು ಟಾಪರ್ ಆಗ್ತೇವೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೆ, ನಿಮ್ಮನ್ನ ಯಾವುದೋ ಒಂದು ಮೀಡಿಯಾದವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಹೇಗೆ ಟಾಪರ್ ಆದ್ರಿ ಅಂತ. ಆ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೆಗೆಟಿವ್ ಅನ್ನ ಯೋಚಿಸೋ ಬದಲು ಪಾಸಿಟಿವ್ ಅನ್ನ ಯೋಚಿಸೋಣ. ಜೀವನದಲ್ಲಿ 1000 ಪ್ರಾಬ್ಲಮ್ ಇರತ್ತೆ, ಬಟ್ ಎಲ್ಲೋ ಒಂದು ಕಡೆ ಒಂದಾದ್ರೂ ಒಳ್ಳೇದಂತೂ ಇದ್ದೇ ಇರತ್ತೆ. ಆ ಒಂದರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಮಾಡೋಣ, ಅದರಿಂದ ಎಲ್ಲಾ ಖುಷಿ ಆಗತ್ತೆ. ರಿಲ್ಯಾಕ್ಸ್ ಅಂಡ್ ರಿಚಾರ್ಜ್. ರಿಲ್ಯಾಕ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನಾನು ಇಲ್ಲಿ ನಿಂತು ಕೂಗ್ತಾ ಇರಬಹುದು ನಿಮ್ ಮುಂದೆ, ಬಟ್ ಐ ಆಮ್ ದ ಮೋಸ್ಟ್ ರಿಲ್ಯಾಕ್ಸ್ಡ್ ನೌ. ಯಾಕಂದ್ರೆ ನನಗೆ ಮೈಂಡು ಕಾಮ್ ಆಗಿದೆ, ಪಾಸಿಟಿವ್ ಆಗಿದೆ. ನೀವು ಸಹ ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಏನ್ ಮಾಡ್ತೀರಾ? ಯಾವಾಗ ಸ್ಟ್ರೆಸ್ ಅನ್ಸುತ್ತೋ, ಬಹಳಷ್ಟು ಬಾರಿ ಅನ್ಸುತ್ತೆ ಸ್ಟ್ರೆಸ್, ಆಂಗ್ಸೈಟಿ ಅನ್ಸುತ್ತೆ, ಟೆನ್ಷನ್ ಬರುತ್ತೆ. ನಾನು ಯಾವತ್ತು ಹೇಳ್ತಾ ಇರೋದೇನೋ, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ. ಅಲ್ಲಿ ತನಕ ಎಂಜಾಯ್ ಮಾಡೋಣ ಜೀವನ. ಅದಾದ್ಮೇಲೆ ಪೆನ್ಷನ್ ತನಕ ಇರ್ತಾವೋ ಬಿಡ್ತಾವೋ ಅದೇ ಗೊತ್ತಿಲ್ಲ. ಅಲ್ಲಿ ತನಕ ಹೋಗ ಬಿಟ್ಟಾಕೋಣ ಟೆನ್ಷನ್ ಅನ್ನ. ಈ ಮೂಮೆಂಟ್ ಅನ್ನ ನಾವು ಬೆಸ್ಟ್ ಆಗಿ ಕೊಡೋಣ. ಸೊ ಹೀಗಾಗಿ ನಾವು ಏನ್ ರಾಂಗ್ ಆಗತ್ತೆ ಯೋಚಿಸೋದು ಬೇಡ. ನನ್ನ ರಿಸಲ್ಟು ಎಷ್ಟು ಬರ್ಬೋದು ಅಂತ ಯೋಚಿಸೋದು ಸಹ ಬೇಡ. ನಾನು ಈ ಮೂಮೆಂಟ್ ಅಲ್ಲಿ ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ. ನಾನು 1 ತಾಸು ಕರೆಕ್ಟ್ ಆಗಿ ಓದ್ತೇನೆ ರಿಲ್ಯಾಕ್ಸ್ಡ್ ಮೈಂಡ್ ಸೆಟ್ ಒಂದಿಗೆ. ಅದಾದ್ಮೇಲೆ ಮತ್ತೊಂದು ತಾಸು ಓದಲ್ಲ ಕಂಟಿನ್ಯೂಸ್ ಆಗಿ. ಒಂದು 15 ನಿಮಿಷದ ಬ್ರೇಕ್ ಅನ್ನ ತೆಗೆದುಕೊಳ್ತೇನೆ. ಯಾಕಂದ್ರೆ ಈ ಮೈಂಡ್ ಸಹ ಒಂಥರ ಮಷಿನ್ ಇದ್ದಂಗೆ. ಕಂಟಿನ್ಯೂಸ್ಲಿ ಆಗ್ತಾ ಹೋದ್ರೆ ಅದು ಸಹ ಜಾಮ್ ಆಗ್ಬಿಡತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? 15 ನಿಮಿಷದ ಗ್ಯಾಪ್ ಅನ್ನ ಕೊಡಬೇಕು. ಏನ್ ಮಾಡ್ತೀರಾ? 15 ನಿಮಿಷದಲ್ಲಿ ವಾಕ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ತೀರಾ, ಅಥವಾ ಕ್ರಿಕೆಟ್ 1-2 ಬಾಲ್ಸ್ಗಳನ್ನ ಆಡ್ತೀರಾ. ನಿಮ್ಗೆ ಏನು ಇಷ್ಟ ಆಗುತ್ತೋ 15 ನಿಮಿಷದಲ್ಲಿ ಅದನ್ನ ಮಾಡಿ. ಫ್ರೆಂಡ್ನ ಜೊತೆಗೆ ಮಾತಾಡ್ತೀರಾ, ಒಂದು 15 ನಿಮಿಷ ಮಾತಾಡಿ. ರಿಚಾರ್ಜ್ ಆಗಿ. ನಿಮ್ಮನ್ನ ಯಾವುದು ರಿಚಾರ್ಜ್ ಮಾಡುತ್ತೋ ಅದರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಹಾಕಿ. ರೀಲ್ಸ್ಗಳನ್ನ ನೋಡೋದ್ರಿಂದ, ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ನೋಡೋದ್ರಿಂದ ರಿಚಾರ್ಜ್ ಆಗಲ್ಲ. ಬದಲಾಗಿ ಏನು ನಿಮ್ಮ ಹತ್ರ ಚಾರ್ಜ್ ಇರುತ್ತೋ ಅದು ಸಹ ಡಿಸಪಿಯರ್ ಆಗತ್ತೆ. ಹೀಗಾಗಿ ಯಾವುದು ನಿಮ್ಮನ್ನ ಡ್ರೇನ್ ಮಾಡುತ್ತೋ, ಯಾವುದು ನಿಮ್ಮ ಎನರ್ಜಿಯನ್ನ ತೆಗೆಯುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾವುದು ನಿಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೋ, ಯಾವುದು ನಿಮ್ಮನ್ನ ಪಾಸಿಟಿವ್ ಆಗಿಡತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ಹಾಕಿ. ಅದೇ ರೀಚಾರ್ಜ್ ಆಗಿದೆ. ಎಲ್ಲರೂ ಸಹ ರೀಚಾರ್ಜ್, ನಿಮ್ಮ ಫೇವ್ರೇಟ್ ರೀಚಾರ್ಜ್ ಯಾವ ರೀತಿ ಆಗತ್ತೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ನನಗೆ ಕ್ರಿಕೆಟ್ ಆಡೋದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ರೀಚಾರ್ಜ್. ಅಥವಾ ಮ್ಯೂಸಿಕ್ ಅನ್ನ ಕೇಳೋದಿರಬಹುದು, ಅಥವಾ ನನ್ನ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದಿರಬಹುದು. ದ್ಯಾಟ್ಸ್ ಮೈ ಮೋಡ್. ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡೋದಿರಬಹುದು. ನಿಮ್ಗೆ ಯಾವುದು ಅಂತ ತಿಳಿಸಿ. ಸ್ಟೇ ಆರ್ಗನೈಸ್ಡ್. ಓ ಮೈ ಗಾಡ್, ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸ್ಟೇ ಆರ್ಗನೈಸ್ಡ್ ಅಂದ್ರೆ ಏನು? ಫಸ್ಟ್ ಏನನ್ನ ಓದ್ತಾ ಇದ್ದೀರಾ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಈ ಚಾಪ್ಟರ್ನ ಮುಗಿಸ್ದೆ, ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡಬೇಕು, ಪ್ಲಾನಿಂಗ್ ಅನ್ನ ಹಾಕೊಳ್ಳಿ. ನಾನು ವಿಡಿಯೋಸ್ಗಳನ್ನ ಮಾಡಬೇಕಾದ್ರೆ, ಈ PPTs PDFsಗಳನ್ನ ಮಾಡಬೇಕಾದ್ರೆ ಪ್ಲಾನ್ ಹಾಕೊಳ್ತೇನೆ, ಔಟ್ಲೈನು. ಫಸ್ಟ್ ಇದು ಮಾಡಬೇಕು, ನೆಕ್ಸ್ಟ್ ಇದು ಬರಬೇಕು, ನೆಕ್ಸ್ಟ್ ಇದು ಅಂತ. ಅದು ಕೊನೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು, ಬಟ್ ಆ ಒಂದು ಪ್ಲಾನ್ ನಿಂದ, ಆ ಒಂದು ಆರ್ಗನೈಸ್ಡ್ ವೇದಲ್ಲಿ ಇರೋದ್ರಿಂದ ನನ್ನ ಅದೆಷ್ಟೋ ಕೆಲಸಗಳು ಸುಲಭವಾಗತ್ತೆ. ನೀವು ಸಹ. ಇವತ್ತು ನಾನು ಮ್ಯಾಥ್ಸ್ ಅನ್ನ ಓದ್ತಾ ಇದ್ದೇನೆ, ನಾಳೆ ಯಾವ ಸಬ್ಜೆಕ್ಟ್ ಅನ್ನ ಓದ್ತೇನೆ, ಯಾಕೆ ಓದ್ತೇನೆ, ಹಾಗೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಏನನ್ನ ಓದ್ತೇನೆ, ಎಲ್ಲಿಂದ ನನ್ನ ಮೆಟೀರಿಯಲ್ಸ್ಗಳು ಸಿಗತ್ತೆ. ಓದ್ಲಿಕ್ಕೆ ಕೂತಿರ್ತೀರಾ, ಅಯ್ಯೋ ಇದ್ರ ಆನ್ಸರೇ ಗೊತ್ತಿಲ್ಲ, ಏನ್ ಮಾಡೋದು? ನಿಮ್ಮ ಹತ್ರ ಮೆಟೀರಿಯಲ್ ಇಲ್ಲ,
ಅಯ್ಯೋ ಈ ಕ್ವಶನ್ ಎಲ್ಲಿದೆ, ಇದರ ಆನ್ಸರ್ ಏನು ಮಾಡೋದು? ಇದು ಆರ್ಗನೈಸ್ಡ್ ವೇ ಅಲ್ಲ. ನಿಮಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನ ಒಂದು ಕಡೆ ತೆಗೆದುಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ಹಾಗೆ ಒಂದನ್ನೇ ನಂಬಿ, ಬಟ್ ಫುಲ್ ಆಗಿ ನಂಬಿ. ನೀವು ಪರೀಕ್ಷೆ ಚಾನಲನ್ನು ನಂಬ್ತೀರಾ, ಹಾಗಾದರೆ ಸ್ಟಾರ್ಟಿಂಗ್ ಟು ಎಂಡ್ ನಂಬಿ. ನೀವು ಬೇರೆ ಚಾನಲನ್ನು ನಂಬ್ತಿರೋ ನಂಬಿ, ಆದರೆ ಸಂಪೂರ್ಣವಾಗಿ ನಂಬಿ. ಇಲ್ಲ ಅರ್ಧ ಅಲ್ಲ ಅರ್ಧ, ಇಲ್ಲೊಂದು ಕಾಲು ಅಲ್ಲೊಂದು ಮುಕ್ಕಾಲು, ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಜೀವನದಲ್ಲಿ ಏನನ್ನೇ ಮಾಡಬೇಕು ಅಂದ್ರೂ ಫೋಕಸ್ಡ್ ಆಗಿರುವಂತಹ ಗೋಲ್ ಇರಬೇಕು, ಫೋಕಸ್ ಆಗಿರುವಂಥ ಅಪ್ರೋಚ್ ಇರಬೇಕು. ಇಲ್ಲ ಅಂದರೆ ಆಗಲ್ಲ. ಹೀಗಾಗಿ ನೀವು ಸಹ ಆರ್ಗನೈಸ್ಡ್ ಆಗ್ತೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಯಾಕಂದರೆ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟೇ ನಿಮ್ಮಂತಹ ಮಕ್ಕಳಿಗೆ ಈ ವಿಡಿಯೋ ತಲುಪತ್ತೆ, ಅವರಿಗೂ ಸಹ ಲಾಭ ಆಗತ್ತೆ. ಎಲ್ಲರೂ ಸಹ ಸ್ಟೇಟ್ ಟಾಪರ್ಸ್ ಆಗಬಹುದು. ಹೀಗಾಗಿ ಎಲ್ಲರೂ ಸಹ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಗೊತ್ತಾಗತ್ತೆ ಪರೀಕ್ಷೆ ಅನ್ನೋ ಒಂದು ಚಾನಲ್ ಇದೆ, ಅದು ಅವರಿಗೋಸ್ಕರ, 10th SSLCಯಲ್ಲಿರುವಂತಹ ಮಕ್ಕಳಿಗೋಸ್ಕರ ಎಲ್ಲ ಕಂಟೆಂಟನ್ನು ಹೊಂದಿದೆ, ಅವರಿಗೂ ಸಹ ಆರ್ಗನೈಸ್ಡ್ ಆಗಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಇದೇ ಮೇನ್ ಮೋಟಿವ್ ಆಗಿರುವಂತಹದ್ದು. ಸೊ ಯು ಹ್ಯಾವ್ ಪುಟ್ ಇನ್ ದ ಎಫರ್ಟ್, ಯು ಆರ್ ಗೋಯಿಂಗ್ ಟು ಪುಟ್, ಬಟ್ ನಾನು ಹೇಳ್ತಾ ಇದ್ದೇನೆ ಯು ಶುಡ್. ನೀವು ಎಫರ್ಟ್ ಹಾಕ್ತೀರಾ ಅಂತ ನನಗೆ ಖಂಡಿತವಾಗಿಯೂ ಗೊತ್ತು. ನೌ ಗೋ ಏಸ್ ಇಟ್, ಯು ಹ್ಯಾವ್ ಗಾಟ್ ದಿಸ್. ಎಲ್ಲವೂ ಸಹ ನಿಮ್ಮ ಹತ್ರ ಇದೆ, ಎಲ್ಲವನ್ನೂ ಸಹ ಪ್ಲ್ಯಾನ್ ಮಾಡಲಾಗಿದೆ, ಎಲ್ಲವನ್ನೂ ಸಹ ನಾವು ನಮ್ಮ ಬೆಸ್ಟನ್ನು ಕೊಡೋಣ, ಆ ರಿಸಲ್ಟ್ ಸಹ ಬೆಸ್ಟ್ ಆಗಿರತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಲಕ್ ಅನ್ನೋದು ಏನೂ ಇಲ್ಲ, ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರೆ ಅದೇ ಲಕ್ಕು. ಈ 5 ಟಾಪರ್ಸ್ಗಳು ಮಾಡುವಂತಹ ಥಿಂಗ್ಸ್ಗಳನ್ನ ನೀವು ಮಾಡಿ, ನೀವು ಸಹ ಟಾಪರ್ ಆಗ್ತೀರಾ, ಆ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ನೀವು ಮಾಡಬೇಕಾಗಿರೋದೇನು, ಟಾಪರ್ಸ್ನ ಥರ ಯೋಚನೆ ಮಾಡಿ, ಟಾಪರ್ಸ್ನ ಥರ ಇಂಪ್ಲಿಮೆಂಟ್ ಮಾಡಿ, ನೀವು ಸಹ ಆಗ್ತೀರಾ. ಎವ್ರೇಜ್ ಯಾರೂ ಇರಲ್ಲ, ನಾವು ಎವ್ರೇಜ್ ಆಗಿರಬೇಕು ಅಂತಲೇ ಅಲ್ಲೇ ಉಳಿದ್ಬಿಡ್ತೇವೆ ಕೆಲವು ಬಹಳಷ್ಟು ಸಲ, ಯಾಕಂದರೆ ಎಫರ್ಟ್ಸ್ ಹಾಕೋ ಮನಸ್ಸಿರಲ್ಲ. ನೀವು ಆ ರೀತಿ ಆಗೋದು ಬೇಡ. ನನಗೆ ನೀವೆಲ್ಲರೂ ಅತ್ಯಂತ ಆತ್ಮೀಯರು. ನಾನು ಪ್ರತಿಯೊಂದು ಕಮೆಂಟನ್ನು ನೋಡ್ತೇನೆ, ಯಾರ ಲೈಕ್ಸ್ಗಳಿಂದ ಬಹಳಷ್ಟು ಮನಸ್ಸು ಖುಷಿ ಆಗತ್ತೆ. ಹೀಗಾಗಿ ನಾನು ನಿಮ್ಮನ್ನು ಅತ್ಯಂತ ಪ್ರೀತಿಸ್ತೇನೆ. ನನ್ನ ಫ್ಯಾಮಿಲಿ ಇರ್ಬೋದು, 1-2-3 ಜನ ಫ್ರೆಂಡ್ಸ್ ಇರ್ಬೋದು, ಅದನ್ನು ಬಿಟ್ಟು ನನ್ನ ಜೀವನದಲ್ಲಿ ನೀವು ಒಂದು ದೊಡ್ಡ ಪಾರ್ಟನ್ನು ಪ್ಲೇ ಮಾಡ್ತೀರಾ. ನೀವೆಲ್ಲರೂ ಸಹ ಜೀವನದಲ್ಲಿ ಏನಾದರೂ ಒಂದು ಅಚೀವನ್ನು ಮಾಡಬೇಕು, ಖುಷಿಯಾಗಿರಬೇಕು, ಅದೇ ನನ್ನ ಗುರಿಯಾಗಿದೆ. ಅದಕ್ಕೋಸ್ಕರನೇ ಈ ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು. ಖುಷಿಯಾಗಿರ್ಬೇಕಂದ್ರೆ ಎಫರ್ಟ್ಸ್ಗಳನ್ನ ಹಾಕಬೇಕು, ಯಾವುದೂ ಸಹ ಹಾಗೆ ಸಿಗಲ್ಲ. ಓಕೆ, ಇದೇ ನೋಟಲ್ಲಿ ನಾನು ಸಹ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅಪ್ಡೇಟ್ಸ್ಗಳಿಂದ ಮಿಸ್ ಆಗ್ತೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ಸ್.